ಇನ್ನು ಪೊಲೀಸರು ಇರೋದು ಜನರ ರಕ್ಷಣೆಗೋ ಅಥವಾ ಜೀವ ತೆಗೆಯೋದಕ್ಕೋ ಅಂತಕ್ಕಂಥ ಅನುಮಾನ ಮೂಡಿಸುವಂತಿದೆ ಈ ಒಂದು ಸ್ಟೋರಿ. ಕಳ್ಳತನ ಆರೋಪ ಹೊತ್ತಂತಹ ಮಹಿಳೆಗೆ ಖಾಸಗಿ ಅಂಗಗಳು ಅಂತನೂ ನೋಡ್ದೇ ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿಬಂದಿದೆ. ಎಲ್ಲಿ ನಡೆದಿರೋದು ಘಟನೆ ಇದು, ಬನ್ನಿ ನೋಡೋಣ. ಅಪಾರ್ಟ್ಮೆಂಟ್ನಲ್ಲಿ ಯುವತಿ ಕಳ್ಳತನ ಮಾಡಿದ ಆರೋಪ, ಪೊಲೀಸರು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ ಆರೋಪ. ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬರು ಸೀರೆ ಕದ್ರು ಅಂತ ಮಹಿಳೆಯನ್ನ ರಸ್ತೆಯಲ್ಲಿ ಒದ್ದು ಅಮಾನವೀಯವಾಗಿ ವರ್ತಿಸಿದ್ರು. ಈ ಪ್ರಕರಣ ಮಾಸುವ ಮುನ್ನವೇ ನಗರದಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಕಳ್ಳತನ ಆರೋಪ ಹೊತ್ತ ಪಶ್ಚಿಮ ಬಂಗಾಳದ ಯುವತಿ ಸುಂದರಿ ಬಿಬಿ ಮೇಲೆ ಬೆಂಗಳೂರಿನ ವರ್ತೂರು ಪೊಲೀಸರು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಯುವತಿಯ ಖಾಸಗಿ ಅಂಗಗಳಿಗೆ ಹಾಗೂ ಕೈಕಾಲು ತಲೆಗೆ ಮನಬಂದಂತೆ ಥಳಿಸಿದ್ದಾರೆ ಎನ್ನಲಾಗಿದೆ. ಯುವತಿಯ ದೇಹವೆಲ್ಲ ರಕ್ತ ಹೆಪ್ಪುಗಟ್ಟಿದ್ದು ಹಲ್ಲೆಯ ಭೀಕರತೆಯ ಬಗ್ಗೆ ಬೌರಿಂಗ್ ಆಸ್ಪತ್ರೆಯ ವೈದ್ಯರೇ ಶಾಕ್ ಆಗಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಪಶ್ಚಿಮ ಬಂಗಾಳದ 24 ವರ್ಷದ ಸುಂದರಿ ಬಿಬಿ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನ ಫ್ಲಾಟ್ ಒಂದರಲ್ಲಿ ಮನೆಗೆಲಸ ಮಾಡ್ತಿದ್ರು. ಆ ಫ್ಲಾಟ್ನಲ್ಲಿ ಕಸ ಗುಡಿಸುವಾಗ 100 ರೂಪಾಯಿ ಕೆಳಗೆ ಬಿದ್ದಿರೋದನ್ನು ತಗೊಂಡು ಮಾಲೀಕರಿಗೆ ಕೊಡೋದಕ್ಕೆ ಹೋಗಿದ್ದಾಳೆ. ಆದರೆ ಹಣದ ಜೊತೆಗೆ ಮನೆಯಲ್ಲಿ ಬಂಗಾರದ ರಿಂಗ್ ತೆಗೆದುಕೊಂಡಿದೆಯಾ ಅಂಥೇಳಿ ಫ್ಲಾಟ್ ಮಾಲೀಕರು ವರ್ತೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವರ್ತೂರು ಪೊಲೀಸರು ಹೆಣ್ಣು ಅನ್ನೋದನ್ನು ನೋಡದೇನೆ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ದು ನಡೆದಾಡೋದಕ್ಕೂ ಆಗದಂತಹ ಸ್ಥಿತಿಯಲ್ಲಿದ್ದಾರೆ. ಹಲ್ಲೆಯ ಕುರಿತು ಪಬ್ಲಿಕ್ ಟಿವಿ ಜೊತೆಗೆ ಸುಂದರಿ ಬಿಬಿ ಮಾಹಿತಿ ಹಂಚಿಕೊಂಡಿದ್ದು ಪೊಲೀಸರ ವಿರುದ್ಧ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. सुबह 7 बजे काम पे गया, फिर मैडम का रूम पे में 100 रुपये पड़ा है, उसको मैं लेके हाथ में एक झाड़ू दिया. फिर मैडम ऑफिस कर रहे, फिर ऑफिस करके मैं कैमरे में देख लिया, मेरा 100 रुपये ले लिया. फिर उसको आएगी बोले, मेरा हाथ पकड़ के मैं बोलेगा वो तू चोर है, चोर बोल के उसको हस्बैंड और वो लेके गया मेरा उत्तर में पुलिस स्टेशन में लेके गया. वो दिया. फिर वो पुलिस स्टेशन में 4 लड़का 3 लड़की मेरे को मारेगा, ज़्यादा मारेगा और बोलेगा तू बांग्लादेशी ऐसा ही बोलेगा और मारेगा. फिर उसको गाड़ी में के बैठ के वो लेके गया उत्तर में. सुबह 8 बजे लेके गया. फिर 12 बजे तक मेरे को मारेगा. मेरे हाथ में मार दिया, फिर पाँव में मार दिया, सिर में मार दिया, फिर पीछे मारा. उसको 9 बजे तक 12 बजे अवधि मार दिया, सब जाएगा ही. वो माथा में कुछ मेरा दर्द है थोड़ा सा, मेरे को फाटना नहीं दिया. फिर इसके फूले गया. क्या करना सर, उसको देखो, मेरे को लेके इतना मार मारा, मेरे को पाँव बद के हाथ बद के ऊपर झुला दिया, ठीक है, रोड से. उसके बाद झुलाने का बाद में फिर बोला था कि तू लेके आया, वो तेरे बेबी को पूछ किधर रखा. मैं बोला सर उसका साथ तो कोई बात भी नहीं हुआ, वो नहीं लेके गया सर, वो घर में लेके जाता मेरे को देता, उसका हस्बैंड मैं हूँ. मैं बोला नहीं तू लेके आ. इतना मारा सर, इतना मारा तो बीबी को भी मारा, मेरे को भी मारा. इधर बेंगलोर में काम करता है, गार्बेज का वो कचड़ा होता है ना सर, वो कचड़ा का काम करता है बीबीएमपी का. ಪೊಲೀಸರ ವಿರುದ್ಧ ಪಶ್ಚಿಮ ಬಂಗಾಳ ಸಿಎಂ ಕಚೇರಿ ಅಧಿಕಾರಿಗಳು ಗರಂ. ಬೆಂಗಳೂರು ಪೊಲೀಸರ ವಿರುದ್ಧ ರಾಜ್ಯಸಭಾ ಸದಸ್ಯ ಆಕ್ರೋಶ. ಈ ಘಟನೆಯ ಬಗ್ಗೆ ಪಶ್ಚಿಮ ಬಂಗಾಳದ ರಾಜ್ಯಸಭಾ ಸದಸ್ಯ ಹಾಗೂ ವಲಸೆ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧ್ಯಕ್ಷರಾಗಿರುವ ಸಮೀರ್ ಉಲ್ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ಪೊಲೀಸರ ಅಮಾನವೀಯ ವರ್ತನೆ ಹಾಗೂ ಕ್ರೌರ್ಯದ ಕುರಿತು ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಕಚೇರಿಗೂ ಕೂಡ ವಿಷಯ ತಿಳಿಸಿದ್ದಾರೆ. ಸುಂದರಿ ಬಿಬಿಯನ್ನ ಸಂಪರ್ಕಿಸಿದ ದೀದಿ ಸರ್ಕಾರ ವರ್ತೂರು ಪೊಲೀಸರ ವರ್ತನೆ ಖಂಡಿಸಿದ್ದು ಕಾನೂನಿನ ನೆರವಿನ ಭರವಸೆ ಕೊಟ್ಟಿದೆ. ಪಬ್ಲಿಕ್ ಟಿವಿ ಜೊತೆಗೆ ಪಶ್ಚಿಮ ಬಂಗಾಳದ ಸಂಸದ ಸಮೀರ್ ಉಲ್ ಫೋನ್ನಲ್ಲಿ ಮಾತನಾಡಿದ್ದು ಈ ಘಟನೆಯನ್ನು ಖಂಡಿಸಿ ಅಗತ್ಯ ಕಾನೂನಿನ ನೆರವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಘಟನೆಯ ಗಂಭೀರತೆಯ ಕುರಿತು ಮಹಿಳಾ ಆಯೋಗ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದೆ. ಈ ಕೃತ್ಯದ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. ಹಲ್ಲೆಗೊಳಗಾದ ಸುಂದರಿ ಬಿಬಿ ದಂಪತಿ ವಿಮೋಚನಾ ಮಹಿಳಾ ಸಹಾಯವಾಣಿಗೂ ಕೂಡ ದೂರು ಕೊಟ್ಟಿದ್ದಾರೆ. ವರ್ತೂರು ಪೊಲೀಸರ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿದ್ದು ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.